ಇಡಿ ಅವರು ಸಮನ್ಸ್ ಕೊಟ್ಟಿದ್ದಾರೆ ಸರ್. ಈಗ ಅಲ್ಲ, ನಾನು ಹೇಳಕತ್ತೀನಿ, ಬಿಜೆಪಿಯವರಿಗೆ ಇದು ಇಡಿ ಕೇಂದ್ರ ಸರ್ಕಾರದವ್ರಿಗೆ ಕಾಂಗ್ರೆಸ್ದವ್ರು ಬಿಟ್ಟರೆ ಬೇರೆದವ್ರು ಯಾರೂ ಕಾಣಂಗಿಲ್ಲ. ಮೊನ್ನೆ ನಮ್ಮಲ್ಲಿ ಯಾವುದು ಬಳ್ಳಾರಿ ಶಾಸಕರು ಮನೆಗೆ ಭೇಟಿ ಕೊಟ್ಟರು. ಮತ್ತು ಇಡಿಗೆ ಬರೀ ಕಾಂಗ್ರೆಸ್ಸರಿಗೆ ಅಷ್ಟ ಐತಾನೆ ಇಡಿ? ಅದು ಬಿ ಜೆ ಪಿಯವ್ರಿಗೆ ಯಾರೂ ಸಂಬಂಧ ಇಲ್ಲ. ಇದು ರಾಜ್ಯದ ಜನರಿಗೆ ಗೊತ್ತಾಗತ್ತೈತೆ. ಕೊಡಲಿ, ಸಮನ್ಸ್ ಕೊಡಲಿ, ಏನು ಕೊಡಲಿ, ಅದಕ್ಕೆ ಫೇಸ್ ಮಾಡೋನು, ಅದಕ್ಕೆ ಹೇಳಿಕೆಯನ್ನು ಏನು ಕೊಡೋದೈತೆ, ತಪ್ಪ ಯಾವುದು ಹೇಳಿಕೆ ಬರ್ತೈತೆ ಅದಕ್ಕೆ ಹೇಳಿಕೆ ಕೊಡೋಂಥದ್ದನ್ನು ಇದು ಸಮಾಜದೊಳಗೆ ನಾವು ಯಾವುದೇ ಸಂಸ್ಥೆ ಏನು ನೋಟಿಸ್ ಕೊಡ್ತೈತೆ ಅದಕ್ಕೆ ಹೇಳಿಕೆ ಕೊಡೋದು ನಮ್ಮದೇ ಆದಂಥ ಜವಾಬ್ದಾರಿಗಳದೋ, ಅದನ್ನು ಮಾಡೋಣ. ಆದರೆ ನಾನು ಇ ಡಿ ಅವರಿಗೆ ಮತ್ತು ಸಿ ಬಿ ಐದವ್ರಿಗೆ ಮತ್ತು ಇವ್ರಿಗೆಲ್ಲರಿಗೆ ಕೇಳೋದು ಏನು ಅಂತಂದರೆ, ಕೇಂದ್ರ ಸರ್ಕಾರಕ್ಕೆ ಕೇಳೋದಂದರೆ, ಬಿ ಜೆ ಪಿಯವ್ರು ಯಾರೂ ಕಣ್ಣಿಗೆ ಕಾಣಂಗಿಲ್ಲನು. ಬಿ ಜೆ ಪಿ ಯಾರು ಕಣ್ಣಿಗೆ ಕಾಣಂಗಿಲ್ಲ, ಕಾಂಗ್ರೆಸ್ ಅವ್ರು ಮಾತ್ರ ಇವ್ರಿಗೆ ಕಣ್ಣಿಗೆ ಕಾಣೋದು. ಇಂಥ ಎಷ್ಟೇ ಸಮನ್ಸ್ ಕೊಟ್ಟರು, ಏನೇ ಕೊಟ್ಟರು ಅದಕ್ಕೆ ಉತ್ತರ ಕೊಡೋಂಥ ಬುದ್ಧಿವಂತಿಕೆ ನಮ್ಮದಿದೆ, ಮಾಡ್ತೀವಿ. ಹಿಂದೆ ಹೇಳ್ತಿದ್ರು ಬಿ ಜೆ ಪಿ, ಈ ಸದ್ಯ ಅದು ಏನಾಗಿದೆ ಅಂತಂದು ಚೆನ್ನಾಗಿ ಗೊತ್ತಿದೆ ಅಲ್ಲ, ನಿಮಗೂ ಗೊತ್ತಿದೆ. ಅದು ಬಿ ಜೆ ಪಿಯ ಕೈಗೊಂಬೆ ಆಗಿ ಕೆಲಸ ಮಾಡಕತ್ತಾರ, ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಕೆಲಸ ಮಾಡಕತ್ತಾರ. ಅವ್ರಿಗೆ ಸರ್ವ ಸ್ವತಂತ್ರ ಆಗಿ ಕೆಲಸ ಮಾಡೋಂಥ ಪರಿಸ್ಥಿತಿಯೊಳಗೆ ಅವರಿಲ್ಲ. ಸರ್. ಈಗ ಅಲ್ಲ, ನಾನು ಹೇಳಕತ್ತೀನಿ, ಬಿಜೆಪಿಯವರಿಗೆ ಇದು ಇಡಿ ಕೇಂದ್ರ ಸರ್ಕಾರದವ್ರಿಗೆ ಕಾಂಗ್ರೆಸ್ದವ್ರು ಬಿಟ್ಟರೆ ಬೇರೆದವ್ರು ಯಾರೂ ಕಾಣಂಗಿಲ್ಲ. ಮೊನ್ನೆ ನಮ್ಮಲ್ಲಿ ಯಾವುದು ಬಳ್ಳಾರಿ ಶಾಸಕರು ಮನೆಗೆ ಭೇಟಿ ಕೊಟ್ಟರು. ಮತ್ತು ಇಡಿಗೆ ಬರೀ ಕಾಂಗ್ರೆಸ್ಸರಿಗೆ ಅಷ್ಟ ಐತಾನೆ ಇಡಿ? ಅದು ಬಿ ಜೆ ಪಿಯವ್ರಿಗೆ ಯಾರೂ ಸಂಬಂಧ ಇಲ್ಲ. ಇದು ರಾಜ್ಯದ ಜನರಿಗೆ ಗೊತ್ತಾಗತ್ತೈತೆ. ಕೊಡಲಿ, ಸಮನ್ಸ್ ಕೊಡಲಿ, ಏನು ಕೊಡಲಿ, ಅದಕ್ಕೆ ಫೇಸ್ ಮಾಡೋನು, ಅದಕ್ಕೆ ಹೇಳಿಕೆಯನ್ನು ಏನು ಕೊಡೋದೈತೆ, ತಪ್ಪ ಯಾವುದು ಹೇಳಿಕೆ ಬರ್ತೈತೆ ಅದಕ್ಕೆ ಹೇಳಿಕೆ ಕೊಡೋಂಥದ್ದನ್ನು ಇದು ಸಮಾಜದೊಳಗೆ ನಾವು ಯಾವುದೇ ಸಂಸ್ಥೆ ಏನು ನೋಟಿಸ್ ಕೊಡ್ತೈತೆ ಅದಕ್ಕೆ ಹೇಳಿಕೆ ಕೊಡೋದು ನಮ್ಮದೇ ಆದಂಥ ಜವಾಬ್ದಾರಿಗಳದೋ, ಅದನ್ನು ಮಾಡೋಣ. ಆದರೆ ನಾನು ಇ ಡಿ ಅವರಿಗೆ ಮತ್ತು ಸಿ ಬಿ ಐದವ್ರಿಗೆ ಮತ್ತು ಇವ್ರಿಗೆಲ್ಲರಿಗೆ ಕೇಳೋದು ಏನು ಅಂತಂದರೆ, ಕೇಂದ್ರ ಸರ್ಕಾರಕ್ಕೆ ಕೇಳೋದಂದರೆ, ಬಿ ಜೆ ಪಿಯವ್ರು ಯಾರೂ ಕಣ್ಣಿಗೆ ಕಾಣಂಗಿಲ್ಲನು. ಬಿ ಜೆ ಪಿ ಯಾರೂ ಕಣ್ಣಿಗೆ ಕಾಣಂಗಿಲ್ಲ, ಕಾಂಗ್ರೆಸ್ ಅವ್ರು ಮಾತ್ರ ಇವ್ರಿಗೆ ಕಣ್ಣಿಗೆ ಕಾಣೋದು. ಇಂಥ ಎಷ್ಟೇ ಸಮನ್ಸ್ ಕೊಟ್ಟರು, ಏನೇ ಕೊಟ್ಟರು ಅದಕ್ಕೆ ಉತ್ತರ ಕೊಡೋಂಥ ಬುದ್ಧಿವಂತಿಕೆ ನಮ್ಮದಿದೆ, ಮಾಡ್ತೀವಿ. ಹಿಂದೆ ಹೇಳ್ತಿದ್ರು ಬಿ ಜೆ ಪಿ, ಈ ಸದ್ಯ ಅದು ಏನಾಗಿದೆ ಅಂತಂದು ಚೆನ್ನಾಗಿ ಗೊತ್ತಿದೆ ಅಲ್ಲ, ನಿಮಗೂ ಗೊತ್ತಿದೆ. ಅದು ಬಿ ಜೆ ಪಿಯ ಕೈಗೊಂಬೆ ಆಗಿ ಕೆಲಸ ಮಾಡಕತ್ತಾರ, ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಕೆಲಸ ಮಾಡಕತ್ತಾರ. ಅವ್ರಿಗೆ ಸರ್ವ ಸ್ವತಂತ್ರ ಆಗಿ ಕೆಲಸ ಮಾಡೋಂಥ ಪರಿಸ್ಥಿತಿಯೊಳಗೆ ಅವರಿಲ್ಲ.